ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಬಾಳೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ತುಂಬ ಖಾರ ಆಗಿರೋವಂಥ ಬಾಳೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ವೀಡಿಯೋಗೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ಬಜ್ಜಿ ಮಾಡೋದಕ್ಕೋಸ್ಕರ ಅಂತ ನಾನು ಒಂದು ಬಾಳೆಕಾಯಿನ ತೊಗೊಂಡು ಅದ್ರ ಮುಂಭಾಗ ಮತ್ತು ಹಿಂದೆ ಇರೋವಂಥ ತೊಟ್ಟನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಫಸ್ಟು. ಆನಂತರ ನೋಡಿ ಸಿಪ್ಪೆನೆಲ್ಲ ಈ ರೀತಿ ತಕ್ಕೋಬೇಕಾಗುತ್ತೆ. ತುಂಬ ಒಳಗಿರೋ ಅಂಥ ಭಾಗ ಅಂದರೆ ವೈಟ್ ಕಲರ್ ಏನಿರುತ್ತೆ ಅಲ್ಲಿವರೆಗೂ ತೆಗಿಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಇಷ್ಟನ್ನು ತಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಮೇಲ್ಗಡೆ ಇರೋವಂಥ ಸಿಪ್ಪೆನೆಲ್ಲ ತೆಗಿಬೇಕು. ಸ್ನೇಹಿತರೆ, ಈ ಒಂದು ಬಜ್ಜಿ ಇರ್ಬೋದು ಅಥವಾ ಇವತ್ತು ನಾನು ನೆಕ್ಸ್ಟ್ ಹೇಳ್ಕೊಡ್ತಾ ಇರೋ ರೆಸಿಪಿ ಇರ್ಬೋದು, ಮಳೆಗಾಲಕ್ಕೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಆಗಿರುತ್ತೆ. ಮಳೆಗಾಲದಲ್ಲಿರ್ಬೋದು ಅಥವಾ ಚಳಿಗಾಲದಲ್ಲಿರ್ಬೋದು, ಏನಾದರೂ ಒಂದೊಂದ್ಸರಿ ಸಂಜೆ ಟೈಮು ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಅಂಥ ಟೈಮಲ್ಲಿ ತುಂಬ ಫಾಸ್ಟಾಗಿ ಆಗುವಂಥ ಒಂದು ರೆಸಿಪಿ ಅಥವಾ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು. ನೋಡಿ, ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದಿದ್ದಾದಮೇಲೆ ಮಧ್ಯಕ್ಕೆ ಕಟ್ ಮಾಡಿ 2 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ನಾವು ಸ್ಲೈಸ್ಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ತೆಳ್ಳಗೆ ಬರಬೇಕು ಬಜ್ಜಿಗೆ, ಆದರೆ ಇಷ್ಟು ತೆಳ್ಳಗಿರಬೇಕಾಗತ್ತೆ. ನಿಮ್ಮ ಹತ್ರ ಏನಾದರೂ ಸ್ಲೈಸರ್ ಇದ್ದರೆ ಅದರಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಸ್ನೇಹಿತರೆ. ನನ್ನ ಹತ್ರ ಸ್ಲೈಸರ್ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕ್ಯಾರೆಟ್ ತುರಿಯೋದಿರುತ್ತಲ್ಲ ಅದರಲ್ಲೇ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ರೀತಿ ಹಚ್ಕೊಂಡಿರೋ ಅಂಥ ಬಾಳೆಕಾಯಿ ಪೀಸ್ಗಳನ್ನೆಲ್ಲ ನಾವು ಉಪ್ಪು ನೀರಲ್ಲಿ ಹಾಕಿ ನೆನೆ ಹಾಕಬೇಕಾಗುತ್ತೆ. ಉಪ್ಪು ನೀರಲ್ಲಿ ಹಾಕಿದಾಗ ಅದು ಕಪ್ಪಾಗೋದಿಲ್ಲ, ಅದರ ಕಲರು ಹೀಗೇ ಇರುತ್ತೆ ಬೆಳ್ಳಗೆ. ಸೊ ಹಾಗಾಗಿ ಉಪ್ಪು ನೀರಲ್ಲಿ ನೆನೆ ಹಾಕ್ಕೊಳ್ಳಿ. ಈಗ ಒಂದು ಮಸಾಲನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನಿಲ್ಲಿ ಅಂದರೆ ಬಜ್ಜಿನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪೇಸ್ಟ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು 3 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ನಾನು 3 ಹಾಕೋತಾ ಇದ್ದೀನಿ. ಖಾರ ಕಡಿಮೆ ಇರೋವಂಥ ಮೆಣಸಿನ್ಕಾಯಿ ತೊಗೊಂಡ್ರೆ ಒಂದು 5ರಿಂದ 6 ಹಾಕ್ಕೋಬೋದು ಸ್ನೇಹಿತರೆ. ಅದಾದಮೇಲೆ ನಾನಿಲ್ಲಿ ಕರಿಬೇವನ್ನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಕೂಡ ಹಾಕೋತಾ ಇದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ಹಾಕಿ ನಾವು ರುಬ್ಕೊಳ್ಳೋದ್ರಿಂದ ಇದೆಲ್ಲ ಬೇಗ ಪೇಸ್ಟ್ ಆಗುತ್ತೆ. ಮತ್ತು ಇದೆಲ್ಲ ಗ್ರೀನ್ ಇರೋದು ಸ್ವಲ್ಪ ಕಪ್ಪಾಗಿಬಿಡುತ್ತೆ. ಉಪ್ಪು ಹಾಕೋದ್ರಿಂದ ನಾವು ರುಬ್ಬಿದಾಗ ಯಾವ ರೀತಿ ಗ್ರೀನ್ ಕಲರ್ ಇರುತ್ತೋ ಹಾಗೇ ಇರುತ್ತೆ. ನೋಡಿ, ಈಗ ಈ ಥರ ತರಿಯಾಗಿ ರುಬ್ಕೊಂಡಿದ್ದಾಗಿದೆ. ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಈಗ ಮತ್ತು ಒಂದು ಬೌಲ್ನ ತಗೋತೀನಿ. ಈ ಬೌಲ್ಗೆ ನಾವು ಫಸ್ಟು ಒಂದು ಬೌಲ್ ಅಂದರೆ ಒಂದು ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1 ಬಟ್ಲು ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಬಟ್ಲು ಕಡಲೆ ಹಿಟ್ಟು ತೊಗೊಂಡ್ರೆ ನೀವು ಇಲ್ಲಿ 1 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಅಕ್ಕಿ ಹಿಟ್ಟು ಕೆಲವರು 2 ಸ್ಪೂನ್ 3 ಸ್ಪೂನ್ ಹಾಕ್ತಾರೆ, ಗರಿಯಾಗಿ ಬರಲಿ ಅಂತನ. ಜಾಸ್ತಿ ಹಾಕ್ಕೊಂಡ್ರೆ ಬಜ್ಜಿ ಗಟ್ಟಿ ಆಗಿಬಿಡುತ್ತೆ, ಸೊ ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಅದಕ್ಕೋಸ್ಕರ 1 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ಈಗ 2 ಪಿಂಚಷ್ಟು ನಾನು ಅಡುಗೆ ಸೋಡಾನ ಹಾಕ್ಕೊಂಡೆ. ಮತ್ತು ಇಲ್ಲಿ ಅಜ್ವಾನ ಕೂಡ ಸೇರಿಸ್ಕೊತಾ ಇದ್ದೀನಿ. ಅಜ್ವಾನ ಆಪ್ಷನ್ ಸ್ನೇಹಿತರೆ, ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಪರವಾಗಿಲ್ಲ. ಇದೆಲ್ಲದನ್ನು ಹಾಕಿ ಆದಮೇಲೆ ನಾವೇನು ಪೇಸ್ಟ್ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನೀಟಾಗಿ ನಾವು ರುಬ್ಬಿರೋ ಅಂಥ ಪೂರ್ತಿ ಮಸಾಲನ ಇದಕ್ಕೆ ಹಾಕ್ಕೊಳ್ಳಿ. ಹಾಕಿ ಆದಮೇಲೆ ನಾವು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿರಬೇಕು ಸ್ನೇಹಿತರೆ. ಆ ಕಾದಿರೋ ಅಂಥ ಎಣ್ಣೆನ ನಾವು ಈ ಹಿಟ್ಟಿಗೆ ಹಾಕ್ಕೋಬೇಕಾಗತ್ತೆ. ಈ ಥರ ಬಿಸಿ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಬಜ್ಜಿ ತುಂಬಾ ಗರಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕಿದ್ದಾದಮೇಲೆ ಎಲ್ಲದನ್ನು ನೀರು ಹಾಕ್ಕೊಳ್ದಿರೇ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಒಂದೇ ಸರಿ ನೀರನ್ನು ಹಾಕ್ಕೋಬೇಡಿ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹದ ನೋಡ್ಕೋತಾನ ನಾವು ಕಲಿಸ್ಕೋಬೇಕು. ನೀಟಾಗಿ ಉಂಡೆಗಳೆಲ್ಲ ಯಾವುದು ಇಲ್ದಿರೋ ಥರ, ಅಂದರೆ ಗಂಟುಗಳಿರುತ್ತಲ್ಲ ಸ್ನೇಹಿತರೆ, ಆ ಥರ ಗಂಟುಗಳಿಲ್ಲದೆ ಇರೋ ಹಾಗೆ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ ಕಲಿಸಿದ್ದೆಲ್ಲ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಮತ್ತು ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪನ್ನು ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾವು ಮಸಾಲ ರುಬ್ಕೊಳ್ಳೋದಕ್ಕೆ ಉಪ್ಪು ಹಾಕ್ಕೊಂಡು ಇರ್ತೀವಲ್ವ, ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನೋಡಿ ನೀವು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಈಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು, ನಾವು ದೋಸೆ ಇಟ್ಟಿರುತ್ತಲ್ಲ ಸ್ನೇಹಿತರೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಈ ರೀತಿ ಇದ್ದರೆ ಅಷ್ಟು ಗಟ್ಟಿನೂ ಬರಲ್ಲ ಬಜ್ಜಿ, ಅಷ್ಟು ಮೆತ್ತಗೂ ಬರಲ್ಲ, ಕರೆಕ್ಟಾಗಿ ಗರಿ ಗರಿಯಾಗಿ ಬರುತ್ತೆ. ಈಗ ನಾವು ಹಚ್ಚಿಟ್ಕೊಂಡಿರೋಂಥ ಬಾಳೆಕಾಯಿ ಪೀಸ್ಗಳನ್ನ ತಗೊಂಡು ನೋಡಿ ಈ ಥರ ನಾವೇನು ಹಿಟ್ಟನ್ನು ಕಲಸಿರ್ತೀವಲ್ಲ ಅದಕ್ಕೆ ಈ ರೀತಿ ಡಿಪ್ ಮಾಡಿಬಿಟ್ಟು ನಾವು ಒಂದೊಂದಾಗಿ ಎಣ್ಣೆಗೆ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಎಣ್ಣೆ ಕಾದು ರೆಡಿ ಆಗಿದೆ. ನಾವು ಒಂದೊಂದಾಗಿ ಬಜ್ಜಿನ ಹಾಕ್ಕೋಬೇಕಾಗತ್ತೆ. ಬಾಳೆಕಾಯಿನ ನೀರಿಂದ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡಿ. ತೇವಾಂಶ ಜಾಸ್ತಿ ಇದ್ದರೆ ಎಣ್ಣೆ ಎಲ್ಲ ಸಿಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಕೊಂಬಿಟ್ಟು ಆನಂತರ ಎಷ್ಟು ಹಿಡಿಯುತ್ತೋ ಅಷ್ಟು ಒಂದು ಸರಿಗೆ ನಾವು ಹಾಕ್ಕೋಬೇಕಾಗತ್ತೆ. ಆದಷ್ಟು ಜಾಸ್ತಿ ಹೈ ಫ್ಲೇಮು ಬೇಡ, ತುಂಬ ಲೋ ಫ್ಲೇಮು ಬೇಡ ಸ್ನೇಹಿತರೆ, ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಎರಡು ಕಡೆ ನೋಡಿ ಈ ರೀತಿ ತಿರುಗಿಸ್ಕೊತ ಬೇಯಿಸ್ಕೊಂಬಿಡಿ. ಆಗ ಕರೆಕ್ಟಾಗಿ ಬೇಗ ಕುಕ್ ಆಗಿಬಿಡುತ್ತೆ. ಆವಾಗವಾಗ ಎರಡು ಕಡೆ ತಿರುಗಿಸ್ಕೊತಾ ಇರಬೇಕು, ನಾವು ತಿರುಗಿಸ್ಕೊತ ಬೇಯಿಸ್ಕೋಬೇಕಾಗತ್ತೆ. ಈಗ ಆಲ್ಮೋಸ್ಟ್ ನಾನು ಎಲ್ಲ ಬೇಯಿಸ್ಕೊಂಡಿದ್ದಾಗಿದೆ. ಇಷ್ಟಾದರೆ ಸಾಕು ಸ್ನೇಹಿತರೆ, ತುಂಬ ಫ್ರೈ ಆಗೋದೆಲ್ಲ ಏನು ಬೇಡ. ನೋಡಿ ಈಗ ಇದನ್ನು ತೆಗೆದಿಕ್ಕೊಂಬಿಡ್ತೀನಿ. ಹಾಗೆ ಇನ್ನು ಮಿಕ್ಕಿರೋ ಅಂಥ ಬಾಳೆಕಾಯಿಗಳಿಂದ ಬಜ್ಜಿನ ಮಾಡ್ಕೊತೀನಿ. ಎಲ್ಲ ರೆಡಿ ಆದಮೇಲೆ ಸ್ನೇಹಿತರೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತಂದು ಹೇಳಿಬಿಟ್ಟು. ತುಂಬಾ ಸ್ಪೈಸಿಯಾಗಿ ಬರುತ್ತೆ ಈ ಒಂದು ಬಾಳೆಕಾಯಿ ಬಜ್ಜಿ. ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಅಂಥದ್ದು ಸ್ವಲ್ಪ ಖಾರ ಕಡಿಮೆ, ಅಂದರೆ ಖಾರ ಇರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಜನ ಖಾರದ ಪುಡಿ ಹಾಕಿ ಮಾಡ್ತಾರೆ, ಬಟ್ ಈ ರೀತಿ ಒಂದು ಸರಿ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ತುಂಬಾ ಗರಿ ಗರಿಯಾಗಿ ಬರುತ್ತೆ ಸ್ನೇಹಿತರೆ. ನಾನು ಬಜ್ಜಿನ ಮುರಿದು ಕೂಡ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತನ. ತುಂಬ ಟೇಸ್ಟಿಯಾಗಿ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಅಂತನ ಕೇಳ್ಕೊತೀನಿ ಸ್ನೇಹಿತರೆ. ಇದು ಮತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ಬಾಳೆಕಾಯಿ ತವಾ ಫ್ರೈ ಅಂತಂದು ಹೇಳಿಬಿಟ್ಟು. ಇದು ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು ಅಂತನ ಒಂದ್ಸರಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ತವಾ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ಬಾಳೆಕಾಯಿನ ತೊಗೊಂಡಿದ್ದಾದಮೇಲೆ ನಾನು ಮೊದಲನೇ ವಿಡಿಯೋದಲ್ಲಿ ತೋರಿಸ್ದಾಗೇ ಇದರಲ್ಲೂ ಕೂಡ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ ಮೇಲಿಂದು. ನೋಡಿ ಈ ರೀತಿ ತಗೊಳ್ಳಿ. ಸಿಪ್ಪೆ ಎಲ್ಲ ತೆಗೆದಿದ್ದಾದಮೇಲೆ ಒಂದು ಬಟ್ಲಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಬಿಟ್ಟು ಬಾಳೆಕಾಯಿನ ನಾವು ಹೆಚ್ಚಿ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೀವು ಬಾಳೆಕಾಯಿನ ಈ ರೀತಿ ಉದ್ದ ಆಗಿ ಬೇಕಾದರೂ ಹಚ್ಕೋಬೋದು, ಅಥವಾ ಮಧ್ಯಕ್ಕೆ ಒಂದು ಪೀಸ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ಬಾಳೆಕಾಯಿನ ಅಂದರೆ ಮೇಲಿರೋ ಸಿಪ್ಪೆ ತೆಗಿಬೇಕಾದ್ರೆ ಸ್ನೇಹಿತರೆ ಪೂರ್ತಿಯಾಗಿ ಬೇಕಾದರೆ ನೀವು ತೆಗಿಬೋದು, ಅಥವಾ ಈ ರೀತಿ ಕೂಡ ನೀವು ತಕ್ಕೋಬೋದು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇಲ್ಲಿ ನಾವು ಬಜ್ಜಿ ಮಾಡಬೇಕಾದ್ರೆ ತುಂಬ ತೆಳ್ಳಗೆ ಹಚ್ಕೋತೀವಿ, ಆದರೆ ನಾವು ತವಾ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಇರಬೇಕಾಗುತ್ತೆ. ನೋಡಿ ಇಷ್ಟು ದಪ್ಪನ ತಗೊಳ್ಳಿ. ತುಂಬ ತೆಳ್ಳಗಿದ್ರೂ ಅಷ್ಟು ಟೇಸ್ಟ್ ಬರೋದಿಲ್ಲ ಇದು. ನೋಡಿ ಈ ಥರ ಇಷ್ಟು ದಪ್ಪ ಸಾಕು, ತುಂಬ ದಪ್ಪನೂ ಬೇಡ, ಹಾಗಂತ ತುಂಬ ತೆಳ್ಳಗೂ ಬೇಡ. ಈ ರೀತಿಯಾಗಿ ನಾವು ಎಲ್ಲದನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ ನಾನು ಎಲ್ಲದನ್ನು ಹಚ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಬೇಕಾಗಿರೋಂಥ ಮಸಾಲನ ತಗೋಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು 1 ಸ್ಪೂನು ಖಾರದ ಪುಡಿನ ಹಾಕ್ಕೊಂಡೆ.
ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡ್ರೆ ಒಂದು 3 ಸ್ಪೂನು ಧನಿಯಾ ಪುಡಿನ ಹಾಕೋತೀನಿ ಸ್ನೇಹಿತರೆ. ಇಲ್ಲಿ ಮೇಯ್ನ್ ನಮಗೆ ಧನಿಯಾ ಪುಡಿನೇ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಬೇಕಾದರೆ ಇನ್ನೂ 1 ಸ್ಪೂನ್ ಖಾರ ಎಕ್ಸ್ಟ್ರಾನೇ ಹಾಕ್ಕೋಬೋದು. ನಮ್ಮ ಮನೇಲಿ ಖಾರ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಮ್ಯಾರಿನೇಷನ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ, ಮತ್ತು ಸ್ವಲ್ಪ ಗರಿ ಗರಿಯಾಗಿ ಕೂಡ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡೆ. ಇಲ್ಲಿ ನಾನು ಪೆಪ್ಪರು ಮತ್ತು ಜೀರಿಗೆ ಎರಡೂ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಮೇಯ್ನಾಗಿ ನಮಗೆ ಹುಣಸೆ ರಸ ಬೇಕಾಗುತ್ತೆ. 1 ಸ್ಪೂನ್ ತೊಗೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ಕೋತೀನಿ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ಹುಣಸೆ ರಸನ ಹಾಕ್ಕೋತೀನಿ. ಅದಾದಮೇಲೆ ಇನ್ನು ಮಿಕ್ಕಿದ್ದನ್ನು ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಈಗ ನೀರು ಹಾಕಿ ಕಲಿಸ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಇದು ಸ್ವಲ್ಪ ನಮಗೆ ಗಟ್ಟಿಯಾಗೇ ಇರಬೇಕು. ಮಸಾಲೆ ಕಲಿಸ್ಕೊಳ್ತೀವಲ್ಲ ಅದು ಆದಷ್ಟು ಸ್ವಲ್ಪ ಗಟ್ಟಿಯಾಗಿರೋ ಥರನೇ ಕಲಿತ್ಕೋಬೇಕು. ಅದಕ್ಕೇ ನೀರನ್ನ ಹಾಕೋಬೇಕಾದ್ರೆ ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಇದ್ದರೆ ಸಾಕು. ಇದಕ್ಕಿಂತ ತೆಳ್ಳಗೆ ಮಾಡ್ಕೊಳ್ಳೋದೇನು ಬೇಡ. ಹಾಗೆಯೇ ಸ್ನೇಹಿತರೆ, ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬಹುದು. ನಾನು ಕೂಡ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕಾಗಿತ್ತು ಸ್ನೇಹಿತರೆ. ವಿಡಿಯೋ ಮಾಡಿಕೊಂಡು ಒಬ್ಬಳೇ ಇದೆಲ್ಲ ಮಾಡ್ಕೊಳ್ಳೋ ಇದರಲ್ಲಿ ನನಗೆ ಸ್ವಲ್ಪ ಮರ್ತೋಯ್ತು, ದಯವಿಟ್ಟು ಕ್ಷಮಿಸಿ. ನೀವು ಮಾಡ್ಕೋಬೇಕಾದ್ರೆ ಹಾಕಿಬಿಟ್ಟೇ ಮಸಾಲೆನೆಲ್ಲ ಕಲಿಸ್ಕೊಳ್ಳಿ. ನೋಡಿ, ಮಸಾಲೆ ಎಲ್ಲ ಕಲಿಸಿದ್ದಾದಮೇಲೆ ನಾವು ಈ ರೀತಿ 2 ಸೈಡು ಎಲ್ಲ ಕಡೆ ನೀಟಾಗಿ ಹಚ್ಕೋಬೇಕಾಗುತ್ತೆ. ಇದೇ ಥರ ನಾವು ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬಾಳೆಕಾಯಿ ಎಲ್ಲದಕ್ಕೂ ಮಸಾಲನ ಹಚ್ಕೊಳ್ಳಿ. ಈ ಥರ ನೀಟಾಗಿ ಎಲ್ಲ ಕಡೆ ಹಚ್ಕೋಬೇಕಾಗುತ್ತೆ. ನೋಡಿಕೊಂಡು ಸೈಡಲ್ಲಿರ್ಬೋದು, ಮೇಲ್ಗಡೆ ತುದಿ, ಕೆಳಗಡೆ ತುದಿ ಎಲ್ಲದಕ್ಕೂ ನಾವು ಹಚ್ಚಿ ಇಟ್ಕೋಬೇಕಾಗುತ್ತೆ. ಈ ರೀತಿ ನೀರಿಂದ ತೊಗೊಂಡೇ ನೀವು ಮಾಡ್ಕೊಳ್ಳಿ. ಇಲ್ಲಿ ಸೈಡ್ಗೆ ಇಟ್ಕೊಂಡ್ರೆ ಅದೆಲ್ಲ ಕಪ್ಪಗಾಗಿಬಿಡುತ್ತೆ. ಸೊ ಹಾಗಾಗಿ ಈಗ ಎಲ್ಲದಕ್ಕೂ ಮಸಾಲೆ ಎಲ್ಲ ಹಚ್ಚಿ ಇಟ್ಕೊಂಡಿದ್ದಾಗಿದೆ. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಸ್ನೇಹಿತರೆ ಒಂದು 5 ನಿಮಿಷ ಹಾಗೇ ಇಡಬೇಕಾಗುತ್ತೆ ನಾವು. ಅದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತಂದು ಹೇಳಿಬಿಟ್ಟು. ಈಗ 5 ನಿಮಿಷ ಆದಮೇಲೆ ನಾನು ಇದನ್ನು ತವಾ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೋತಾ ಇದ್ದೀನಿ. ಮೊದಲನೇದಾಗಿ ಈ ರೀತಿ ಎಣ್ಣೆನ ಹಾಕ್ಕೊಂಡು ತವನ ಬಿಸಿಗೆ ಇಟ್ಕೋಬೇಕು. ಚೆನ್ನಾಗಿ ಎಣ್ಣೆ ಎಲ್ಲ ಕಾದಿದ್ದಾದಮೇಲೆ ನೋಡಿ ಒಂದೊಂದಾಗಿ ಈ ರೀತಿ ಹಾಕ್ಕೊಂಡು ಜೋಡಿಸ್ಕೊತಾ ಹೋಗಬೇಕು. ನಮಗೆ ಅಲ್ಲಿ ಎಷ್ಟು ಜಾಗ ಇರುತ್ತೋ ಅಷ್ಟಕ್ಕೂ ಹಾಕೋಬೋದು ಸ್ನೇಹಿತರೆ. ಸೈಡಲ್ಲಿರೋದು ಸ್ವಲ್ಪ ನಿಧಾನವಾಗಿ ಬೇಯುತ್ತೆ, ಮಧ್ಯದಲ್ಲಿರೋದು ಸ್ವಲ್ಪ ಫಾಸ್ಟಾಗಿ ಬೇಯುತ್ತೆ. ಆಗ ಮಧ್ಯದಲ್ಲಿರೋದನ್ನ ಸೈಡಿಗೆ ಹಾಕಿಬಿಟ್ಟು ನಾವೇನು ಸೈಡಲ್ಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೋಬೋದು. ಹಂಗಾಗಿ ತವ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲನೂ ನೀವು ಹಾಕ್ಕೊಳ್ಳಿ. ಮಧ್ಯದಲ್ಲಿ ನೋಡಿ ಹಾಕಿ 1 ನಿಮಿಷ ಆದಮೇಲೆ ನಾವು ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. 2 ಕಡೆ ಈ ರೀತಿ ತಿರುಗಿಸ್ಕೊತ ಒಂದು 5ರಿಂದ 6 ನಿಮಿಷನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮನೆಯಲ್ಲಿ ನಾವು ತಿಳಿಸಾರು, ರಸಮ್ಮು ಮತ್ತು ಈ ಉಪ್ಪಿಟ್ಟು ಈ ರೀತಿ ಮಾಡಿದಾಗ ಈ ಥರ ತವಾ ಫ್ರೈ ಮಾಡಿಕೊಂಡು ಸೈಡ್ಗೆ ನೆನೆಸ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಮಳೆ ಬರ್ತಾ ಇರಬೇಕಾದ್ರೆ ಸಂಜೆ ಟೀ ಟೈಮ್ಗೆ ಕೂಡ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈಗ ಬಾಳೆಕಾಯಿ ತವಾ ಫ್ರೈ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಹೇಳಿಬಿಟ್ಟು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಯವ್ರ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.